ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ. ಹಿಂದುಳಿದವ್ರ ಮತ ಬೇಕಷ್ಟೇ, ಅವ್ರ ಅಭಿವೃದ್ಧಿ ಬೇಡ. ಮಾಡ್ತಾ ಇದ್ದೀವಿ. ನಮ್ಮಷ್ಟು ದುಡ್ಡು ಕೊಟ್ಟರು ಯಾರೂ ಇಲ್ಲ. ನಮ್ಮಷ್ಟು ಹಿಂದುಳಿದವ್ರಿಗೆ ಇರ್ಬೋದು, SC ST ಇರ್ಬೋದು, ಜನರಲ್ನವ್ರಿಗೆ ನಮ್ಮ ಆಂಜನೇಯ ಸಾಹೇಬ್ ಅಂತ ಹಿಡಿದು ಇಲ್ಲಿವರೆಗೆ ನಿರಂತರವಾಗಿ ಕೊಡ್ತಾನೆ ಇದ್ದೀವಿ. ಸೊ ಅವ್ರ ಆರೋಪ ಅಷ್ಟೇ ಇರೋದು. ಅದು ಅವ್ರ ಕಾಲ್ನಾಗ ಮಾಡಿದ್ರೆ ನಾವು ಮಾಡಿದ್ದಾರೆ. ಅವ್ರ ಕಾಲನಲ್ಲೇ ಅದು ಇತ್ತು, ಈಗೂ ಇದೆ, ಮುಂದೆ ಕೂಡ ಇದ್ದೇ ಇರ್ತಾರೆ. ಅದ್ರಲ್ಲಿ ಕಾಂಗ್ರೆಸ್ ಸರ್ಕಾರ ಸದ್ಯ ಖಾಲಿ ಟ್ರಂಕ್ ಸರ್ಕಾರ ಆಗಿದೆ ಅಂತ ಪ್ರತಿಭಟನೆ ಮಾಡಿದ್ದಾರೆ. ಇಲ್ಲ, ಖಾಲಿ ಅವ್ರು ಹೇಳ್ತಾರೆ ಇಷ್ಟೆಲ್ಲ ಡೆವಲಪ್ಮೆಂಟ್ ಮಾಡ್ತಾ ಇದ್ದೀವಿ, ನೀರಾವರಿ ಇರ್ಬೋದು, PW ಇರ್ಬೋದು, ಶಿಕ್ಷಣ ಇರ್ಬೋದು, ಕೊಡ್ತಾ ಇದ್ದೀವಿ ದುಡ್ಡು. ಸೊ ಅವ್ರ ಆರೋಪ ಮಾತ್ರ ಮಾಡೇ ಮಾಡ್ತಾರೆ, ದುಡ್ಡಿಲ್ಲ ಅಂತ. ಅದು ಅವ್ರಿಗೆ ಒಂಥರ ರೂಢಿ ಆಗಿಬಿಟ್ಟಿದೆ. CM ಅವ್ರು ಏನು ಹೇಳ್ಬೇಕಾದ್ರೆ ಅವ್ರ ಮಗನ ಕಡೆಯಿಂದ ಹೇಳ್ತೀರ ಅಂತ ಪ್ರತಾಪ್ ಸಿಂಹ ಹೇಳ್ತಾರೆ. ಅವ್ರೇನು ಹೇಳಿದ್ದಾರೆ? ಏನು ಹೇಳಿ? 5 ವರ್ಷ ನಮ್ಮ ತಂದೆಯವರೇ CM ಆಗಿರ್ತಾರೆ ಅಂತ ಹೇಳ್ತಾರೆ. ಅವ್ರವ್ರ ವೈಯಕ್ತಿಕ ಅಭಿಪ್ರಾಯ ಅದು. ಈಗ ಅಲ್ಲ, ಅವ್ರವ್ರು CM ಆಗಬೇಕಂತ ಭಾಳ ಚೆನ್ನಾಗಿ ಹೇಳ್ತಿರ್ತಾರೆ, ನಮ್ಮ ಮುಖಂಡರು ಆಗಬೇಕು, ನಮ್ಮ ಮುಖಂಡರು. ಅದು ಅವ್ರ ವೈಯಕ್ತಿಕ ಅಭಿಪ್ರಾಯ. ಪಕ್ಷದ ನಿರ್ಧಾರ ಇದ್ದೇ ಇರ್ತದೆ. ಈಗ DK ಅವ್ರು ಮಾತಾಡಿದ್ದಾರೆ ಸರ್, ನಾವೇನು ಕದ್ದು ಮುಚ್ಚಿ ಮಾತಾಡಿಲ್ಲ, ಯಾರೇನು ಗೊಂದಲ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ. ಸೊ ಅದು ಅವ್ರ ಮಟ್ಟದಲ್ಲಿ ಇದೆ, ನಮ್ಮ ಮಟ್ಟದಲ್ಲಿ ಇಲ್ಲ. CM ಅವರು ಹೈಕಮಾಂಡ್ ಅವ್ರ ಮಟ್ಟದಲ್ಲಿ ಇದೆ. ಅವ್ರ ಅದ್ರ ಬಗ್ಗೆ ಸಂದರ್ಭ ಬಂದಾಗ ಅದ್ರ ಬಗ್ಗೆ ನಿರ್ಧಾರ ಮಾಡ್ತಾರೆ. ಓಕೆ, ವಿಸಿಟ್ ಮಾಡ್ತಾ ಇದ್ದಾರೆ ಸರ್, ಅಲ್ಲಿ ಕಷ್ಟ ಸುಖ ಹಂಚ್ಕೊತೀನಿ ಹೈಕಮಾಂಡ್ ಜೊತೆ ಅಂತ ಹೇಳಿದ್ದಾರೆ. ಡೆಲ್ಲಿಗೆ ಹೋಗೋದು ಎಲ್ಲರೂ ಅದಕ್ಕೆ, ನಾವು ಹೋಗೋದು ಅದಕ್ಕೆ. ನಮ್ಮ ಕಷ್ಟ ಸುಖ ಹಂಚ್ಕೋತೀವಿ. ಯಾರ್ಯಾರ ಸಮಸ್ಯೆ ಇದೆ ಅದನ್ನು ಹಂಚ್ಕೊಳ್ಳಿಕ್ಕೆ ಇವ್ರದ್ದು ಹೈಕಮಾಂಡ್ ಅದೇ ನಮ್ಮದು ದೇವಸ್ಥಾನ. ಸೊ ಅಲ್ಲಿ ನಮ್ಮ ಸಮಸ್ಯೆಗಳನ್ನು ಹೇಳ್ತೀವಿ, ಅವ್ರು ಹೇಳಿರ್ಬೋದು, ನಾವು ಹೇಳ್ತೀವಿ. ಸರ್, ಈಗ ಮೆಟ್ರೋ ಟಿಕೆಟ್ ದರ ಕಡೆ ಏರಿಕೆ ಏನಾಗ್ತಿತ್ತು ಅದನ್ನು ತಡೆ ಹಿಡಿದಿದ್ದು ಯಾರು ಸರ್? ಹೈಕಮಾಂಡ್? ನಿಮ್ಮ ಕಾಂಗ್ರೆಸ್ನವ್ರು ಹೇಳ್ತಾರೆ ನಾವು ಅಂತ, BJP ಅವ್ರು ಹೇಳ್ತಾರೆ ತೇಜಸ್ವಿ ಸೂರ್ಯ ನಾವು ತಡೆ ಹಿಡಿದಿದ್ದೀವಿ. ಏನು ತಡೆ ಹಿಡಿದಿದ್ದಾರೆ? ದರ ಏರಿಕೆ ಮೆಟ್ರೋ ಅದು ಏರಿಸೋದು ಬಿಡೋದು ಕೇಂದ್ರ ಸರ್ಕಾರ, ನಮ್ಮ ಹಂತಲ್ಲಿಲ್ಲ. ಸೊ ಅವರೇ ಏರಿಸಿರ್ಬೋದು, ವಿರೋಧ ಆಗಂತಲೇ ಅವ್ರು ತಡೆದಿರ್ಬೋದು ಕೇಂದ್ರ ಸರ್ಕಾರ. ಇದು ಕೇಂದ್ರ ಸರ್ಕಾರ ಮಾಡಿದೆ, ರಾಜ್ಯ ಸರ್ಕಾರ ಏನು ಸಂಬಳ ಕೇಳಿದ್ದಾರೆ, ಅದು ನಿಜ, ಅದರಲ್ಲಿ ಪ್ರಶ್ನೆ. ಓಕೆ, ಈಗ ಭದ್ರಾ ನೀರು ವಿಚಾರವಾಗಿ ತಾಲೂಕುಗಳು ಬಂದ್ ಮಾಡ್ತಾ ಇದ್ದಾರೆ, ಕೆರೆಗಳಿಗೆ ನೀರು ಹರಿಸಬೇಕು. ಸರ್ಕಾರ ಕೂಡ ಈಗಿನ ಬಜೆಟಲ್ಲಿ ಇಷ್ಟು ಹಣವನ್ನು ಮೀಸಲಿಡಬೇಕಂತ ರೈತರು ಒತ್ತಾಯ ಮಾಡ್ತಾರೆ. ಅದಕ್ಕೆ ಅವಕಾಶ ಬಿದ್ದಾಗ, ಅಂದರೆ ಅದಕ್ಕೆ ಡಿಮಾಂಡ್ ಇದ್ದಾಗ ಕೊಡ್ತೀವಿ. ಒಂದೇ ಸರಿ ತೆಗೆದು ಹಿಡಿದಿಲ್ಲ, ಯಾಕಂದರೆ 5-10 ವರ್ಷ ಬೇಕು ಒಂದು ಪ್ರಾಜೆಕ್ಟ್ ಮುಗಿಲಿಕ್ಕೆ. ಆ ವರ್ಷಕ್ಕೆ ಅನುಗುಣವಾಗಿ ನಾವು ದುಡ್ಡನ್ನು ಕೊಡ್ತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.